ಜೈ ಜಗನ್ನಾಥ್, ಜೈ ಬಲದೇವ್, ಜೈ ಸುಭದ್ರಾ ಮಯ್ಯ, ಜೈ ಸುದರ್ಶನ. ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ಜಗನ್ನಾಥ್ಪುರಿಯ ಯಾತ್ರೆಯ ಒಂದು ಯಾತ್ರಾ ಗೈಡ್ಲೈನ್ಸ್ ಏನಿದೆಯೋ ಆ ಡಾಕ್ಯುಮೆಂಟ್ನ ಶೇರ್ ಮಾಡಿದೆ. ಅದೇ ಡಾಕ್ಯುಮೆಂಟು ಈ ವಿಡಿಯೋ ಮೂಲಕ ನಾನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಇದು ನಿಮಗೆ ಅನುಕೂಲ ಆಗಲಿ ಅಂತ ಒಂದು ಅಪೇಕ್ಷೆಯಿಂದ. ಸೊ ನಮ್ಮ ಜಗನ್ನಾಥ್ಪುರಿ ಯಾತ್ರೆ ಶುರುವಾಗೋದು ಶನಿವಾರ ರಾತ್ರಿ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಸೊ ತಾವೆಲ್ಲ ಊಟ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಬನ್ನಿ. ಯಾವ ಪ್ಲ್ಯಾಟ್ಫಾರ್ಮ್ ಅಂತ ನಾನು 1 ಅವರ್ ಮುಂಚಿತವಾಗಿ ಹೇಳ್ತೀನಿ. ಅಲ್ಲಿ ತನಕ ನನಗೂ ರೈಲ್ವೆ ಡಿಪಾರ್ಟ್ಮೆಂಟಿಂದ ಅಪ್ಡೇಟ್ ಬಂದಿರಲ್ಲ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಥವಾ 2 ಈ ಎರಡರಲ್ಲಿ ಒಂದಿರುತ್ತೆ. ಸೊ ನೀವು ಯಾವ ಕಡೆ ಹತ್ಕೊಂಡ್ರೂ ಅದು ಪರವಾಗಿಲ್ಲ. ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ 2 ಎಂಟ್ರಿ ಪಾಯಿಂಟ್ ಇದೆ. ಸೊ ಫ್ರಂಟ್ ಎಂಟ್ರಿ ಪಾಯಿಂಟು ಅಂದರೆ ತುಮಕೂರು ರೋಡ್ ಎಂಟ್ರಿ ಪಾಯಿಂಟು, ಇನ್ನೊಂದು ಯಶವಂತಪುರ ಮಾರ್ಕೆಟ್ ಕಡೆಯಿಂದ ಎಂಟ್ರಿ ಪಾಯಿಂಟು. ಯಾವುದೇ ಎಂಟ್ರಿ ಪಾಯಿಂಟ್ ಇದ್ದರೂ ತೊಂದರೆ ಇಲ್ಲ. ನೀವು ನಿಮ್ಗೆ ಅನುಕೂಲ ಯಾವುದು ನಿಯರೆಸ್ಟ್ ಪಾಯಿಂಟ್ ಯಾವುದು ಅಂತ ನೋಡಿಕೊಂಡು ನೀವು ರೈಲ್ವೆ ಸ್ಟೇಷನ್ ಒಳಗೆ ಬನ್ನಿ. ಒಳಗೆ ಬಂದಾದಮೇಲೆ ಆಫ್ಕೋರ್ಸ್ ಅದು ರ್ಯಾಂಪ್ ಹತ್ತಬೇಕಾಗುತ್ತೆ. ವಾಕಿಂಗ್ ಬ್ರಿಡ್ಜ್ ಹತ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಥವಾ 2 ಈ ಎರಡರಲ್ಲಿ ಒಂದು ಆಗಿರುತ್ತೆ. ಅದು ನಾನು ನಿಮಗೆ ತಿಳಿಸ್ತೀನಿ ನಾನು ಹೇಳಿದ ಪ್ರಕಾರ. ಇವಾಗ ಉದ್ದೇಶ ಏನಂದರೆ ಈ ಕಂಪ್ಲೀಟ್ ಯಾತ್ರೆ ಆಧ್ಯಾತ್ಮಿಕವಾದ ಒಂದು ಯಾತ್ರೆ. ಸೊ ಜಾಲಿಯಿಂದ ಕೀರ್ತನೆ ಮಾಡಿಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಾ ಅವನ ಒಂದು ಅದ್ಭುತ ಲೀಲೆಯನ್ನು ಸ್ಮರಣೆ ಮಾಡ್ತಾ ಹೀಗೆ ನಾವು ಕಂಪ್ಲೀಟ್ ಯಾತ್ರೆ 7 ದಿನದ ಯಾತ್ರೆ ಏನಿದೆ ಅದು ಸಂಪೂರ್ಣವಾಗಿ ನಾವು ಆನಂದದಿಂದ ಮಾಡೋಣ ಅಂತ. ಸೊ ನಿಮ್ಮ ನೆಕ್ಸ್ಟ್ ಬರೋ ಪ್ರಶ್ನೆ ನೆಕ್ಸ್ಟ್ ಡೇ ಅಂದರೆ ಡೇ 1 ಅದು ಬಂದು ನಾವು ಟ್ರೈನಲ್ಲೇ ಕಳಿತೀವಿ ಅಲ್ವಾ. ಸೊ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಪ್ರೊವೈಡ್ ಮಾಡ್ತೀವಿ. ಆ ಒಂದು ಸ್ಟೇಷನ್ಗೆ ಬಂದ ತಕ್ಷಣವೇ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಟೈಮಿಗೆ ಬ್ರೇಕ್ಫಾಸ್ಟು, ಲಂಚ್ ಟೈಮಿಗೆ ಲಂಚು, ಡಿನ್ನರ್ ಟೈಮಿಗೆ ಡಿನ್ನರ್ ಬರುತ್ತೆ. ನೀವೇನಂದರೆ ಒಂದು ಸ್ಮಾಲ್ ಹೆಲ್ಪ್ ಮಾಡಬೇಕು. ಏನಂದರೆ ನೀವು ಮನೆಯಿಂದ ತಟ್ಟೆ ತಂದರೆ ಅದು ತುಂಬಾ ಅನುಕೂಲ ಆಗುತ್ತೆ ನಿಮಗೆ. ಯಾಕಂದರೆ ಮೂವಿಂಗ್ ಟ್ರೈನು, ಆಪ್ರೇಷನಲ್ ಟ್ರೈನಲ್ಲಿ ನಾವು ಊಟ ಮಾಡುತ್ತಾ ಇರುವಾಗ ಅದು ಅಲ್ಲಿ ಇಲ್ಲಿ ಸ್ಪಿಲ್ ಆಗಬಾರ್ದು, ಒಳ್ಳೆ ಗಟ್ಟಿಯಾಗಿರಲಿ ಅಂತ ನೀವು ಮನೆಯಿಂದನೇ ತೊಗೊಂಬಂದರೆ ತುಂಬ ಅನುಕೂಲ. ಆಫ್ಕೋರ್ಸ್ ಪೇಪರ್ ಪ್ಲೇಟ್ಸ್ ಎಲ್ಲ ಇದೆ, ನಾವು ಕೊಡ್ತೇವೆ, ಬಟ್ ಅದು ಅಷ್ಟೊಂದು ಹೆಲ್ದಿ ಅಲ್ವಲ್ವ. ಸೊ ಹಾಗಾಗಿ ಅದೊಂದು ಪ್ಲೇಟ್ ತೊಗೊಂಬನ್ನಿ. ಲೋಟ ಏನು ತರೋದು ಬೇಕಾಗಲ್ಲ. ನಮ್ಮ ವಾಟರ್ ಬಾಟ್ಲು ದಿನಕ್ಕೆ 1 ಲೀಟ್ರ್ ವಾಟರ್ ಎಲ್ಲರಿಗೂ ಸಿಗುತ್ತೆ. ಸೊ ಈ 7 ದಿನಕ್ಕೂ ಸಿಗುತ್ತೆ. ಸೊ ಅದ್ರ ತೊಂದರೆ ಏನೂ ಬರಲ್ಲ. ನೆಕ್ಸ್ಟು ಭಗವಂತನ ನಾಮಸ್ಮರಣೆ ಮಾಡೋದು. ಸೊ ಹಾಗಾಗಿ ನಾನು ಅದರ ಭಗವಂತನ ನಾಮ ಹೇಗೆ ನಾವು ಯಾವಾಗಲೂ ಜಪ ಮಾಡ್ತಾ ಇರಬೇಕು, ಈ ಜಗನ್ನಾಥನ ಮಹಿಮೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತೇನೆ. ಅದಕ್ಕೆ ಸಾಕಷ್ಟು ಸಮಯ ಇರುತ್ತೆ ಅಲ್ವಾ ಟ್ರೈನಲ್ಲಿ. ಸೊ ಆದಷ್ಟು ಸಮಯ ನಾವು ಹೀಗೆ ಕೀರ್ತನೆ ಮಾಡ್ತಾ, ಭಜನೆ ಮಾಡ್ತಾ, ತಾವು ಯಾರಾದರೂ ಒಳ್ಳೆ ಹಾಡೋರಿದ್ದರೆ ಖಂಡಿತ ಹಾಡ್ಬೋದು. ನಿಮ್ಮ ಏನಾದರೂ ಕೀರ್ತನೆ ಬುಕ್ಸು ಅಥವಾ ಏನಾದರೂ ಇದ್ದರೆ ಖಂಡಿತ ತೊಗೊಂಬನ್ನಿ. ಅದೆಲ್ಲ ಸೇರಿ ನಾವೆಲ್ಲ ಹಾಡೋಣ. ಅದೊಂದು. ಮತ್ತು ನೆಕ್ಸ್ಟು ಸಂಡೇ ಫುಲ್ ಡೇ ನಾವು ಟ್ರೈನಲ್ಲಿ ಇರ್ತೀವಿ. ಮಂಡೇ ಬೆಳಿಗ್ಗೆ 4 ಗಂಟೆಗೆ ನಮ್ಮ ಪುರಿ ರೈಲ್ವೆ ಸ್ಟೇಷನ್ ನಿಲ್ದಾಣದಲ್ಲಿ ನಾವು ಅರ್ಲಿ ಮಾರ್ನಿಂಗೇ ಹೋಗ್ಬಿಡ್ತೀವಿ. ಸೊ ಅರ್ಲಿ ಮಾರ್ನಿಂಗು ಅಲ್ಲಿ ಒಂದು ಬಸ್ ವ್ಯವಸ್ಥೆ ಆಗಿರುತ್ತೆ. ಜಗನ್ನಾಥ್ಪುರಿ ದೇವಸ್ಥಾನದ ತುಂಬ ಹತ್ತಿರನೇ ನಮ್ಮ ರೂಮ್ ಇರೋದು. ಸೊ ಅಲ್ಲಿ ದೊಡ್ಡ ದೊಡ್ಡ ಬಸ್ಸು ಹೋಗಲ್ಲ. ಸೊ ಹಾಗಾಗಿ ಎಲ್ಲರ ಅನುಕೂಲ ಆಗಬೇಕು ಅಂತ ನಾವು ಚಿಕ್ಕ ಚಿಕ್ಕ ಗಾಡಿಯಲ್ಲಿ ನಾವು ಸಾಗಿಸ್ತೀವಿ. ಸೊ ಅಲ್ಲಿಂದ ನಾವು ಮ್ಯಾಕ್ಸಿಮಮ್ ಒಂದು 4:15-5 ಗಂಟೆಗೆ ರೀಚ್ ಆಗಿಬಿಡ್ತೀವಿ. ಫ್ರೆಶನ್ ಅಪ್ ಆಗಿಬಿಟ್ಟು ನೆಕ್ಸ್ಟು ನಾವು ಇಮಿಡಿಯೇಟಾಗಿ ಅಲ್ಲಿರೋ ಲೋಕಲ್ ಟೆಂಪಲ್ಸು ಎಲ್ಲ ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ. ಸೊ ಸೆಕೆಂಡ್ ಡೇ ಬಹುಶಃ ನಾವು ಅರ್ಲಿ ಮಾರ್ನಿಂಗು ಜಗನ್ನಾಥ್ಪುರಿ ದೇವರ ದರ್ಶನ ಆಗುತ್ತೆ. ಆಮೇಲೆ ಥರ್ಡ್ ಡೇ ನಾವು ಭುವನೇಶ್ವರ್ ಫುಲ್ ಸನ್ ಟೆಂಪಲ್, ಕೋನಾರ್ಕು, ಭುವನೇಶ್ವರ ಎಲ್ಲ ಕವರ್ ಮಾಡ್ತೀವಿ. ಫೋರ್ತ್ ಡೇ ಅಲಾರನಾಥು. ಹೀಗೆ ನಮ್ಮ ಪ್ರೋಗ್ರಾಮ್ ಐಟ್ನರಿ ನಾನು ಏನು ಕೊಟ್ಟಿದ್ದೀನೋ ಅದನ್ನು ಇರುತ್ತೆ. ಬಟ್ ಚೇಂಜಸ್ ಇರುತ್ತೆ. ಹೇಗೆ ಪ್ರೋಗ್ರಾಮ್ ಐಟ್ನರಿ ಅಂದರೆ ಬೆಳಿಗ್ಗೆ ಇರೋದನ್ನು ಸಂಜೆ ಮಾಡ್ಬೋದು, ಸಂಜೆ ಇರೋದನ್ನು ಬೆಳಿಗ್ಗೆ ಮಾಡ್ಬೋದು. ಬಟ್ ಎಲ್ಲ ಪ್ರೋಗ್ರಾಮ್ ಐಟ್ನರಿಲಿ ನಾವು ಏನೇನು ಕಮಿಟ್ ಮಾಡಿದ್ದೀವೋ ಸ್ಥಳಗಳು ಎಲ್ಲ ಕವರ್ ಆಗುತ್ತೆ. ಅದಕ್ಕೆ ಏನು ಟೆನ್ಷನ್ ತೊಗೊಂಬಿಡಿ, ಅದೆಲ್ಲ ಕವರ್ ಮಾಡೋ ಜವಾಬ್ದಾರಿ ನನ್ನದು. ಇನ್ನೊಂದೇನೆಂದರೆ ಅಲ್ಲಿ ಟೈಮ್, ಪ್ಲೇಸ್, ಸರ್ಕಮ್ಸ್ಟೆನ್ಸು ಈ 3 ನೋಡಿಕೊಂಡು
ಅಲ್ಲಿ ಹೇಗೆ ಯಾವುದು ಉತ್ತಮನೋ, ನಮ್ಮ ಒಂದು ಎಂಟೈರ್ ಗ್ರೂಪ್ಗೆ ಯಾವುದು ಉತ್ತಮನೋ ಅದನ್ನೇ ನಾವು ಎಲ್ಲ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ನಾವು ಆಪ್ರೇಷನ್ ಶುರು ಮಾಡೋದು, ಅಂದರೆ ಎಕ್ಸಿಕ್ಯೂಷನ್ ಶುರು ಮಾಡೋದು. ಸೊ ಆಫ್ಕೋರ್ಸ್ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ಎಲ್ಲ ಏರ್ಪಾಡು ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಹೋಟೆಲ್ಸು 2 ಅಥವಾ 3 ಗೆಸ್ಟ್ ಹೌಸಸ್ ಇರುತ್ತೆ. ನಿಮಗೆ ಯಾವ್ದು ಅಸೈನ್ ಆಗಿರುತ್ತೋ ಅದೇ ಗೆಸ್ಟ್ ಹೌಸಲ್ಲಿ ನೀವು ಇರಬೇಕಾಗುತ್ತೆ. ಆ ಗೆಸ್ಟ್ ಹೌಸ್ ಹೆಸರು ನಾನು ನಿಮ್ಗೆ ಕೊಡ್ತೀನಿ, ಯಾವ ರೂಮ್ ನಂಬರು ಅಂತ ನಾನು ನಿಮಗೆ ಅಲ್ಲೇ ತಿಳಿಸ್ಕೊಡ್ತೀನಿ. ಸೊ ಏನೂ ತೊಂದರೆ ಇಲ್ಲ. ನೀವು ಯಾವ ಒಂದು ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದೇ ಪ್ಯಾಕೇಜ್ ತಕ್ಕಂತೆ ನಾವೇನು ಮಾತಾಡ್ಕೊಂಡಿದ್ದೀವೋ ಅದೇ ಒಂದು ರೀತಿಯಲ್ಲಿ ನಾನು ಅಲ್ಲಿನ ರೂಮ್ಗಳು ವ್ಯವಸ್ಥೆ ಮಾಡಿಟ್ಟಿದ್ದೀನಿ ಆಯಿತಾ. ಸೊ ಇದೊಂದು. ಮತ್ತು ಆಫ್ಕೋರ್ಸ್ ಅಲ್ಲಿ ನಿಮ್ಮ ಹ್ಯಾಂಡ್ ಅಂಬ್ರೆಲ್ಲ ಇರುತ್ತಲ್ಲ, ಮಿನಿ ಕಾಂಪ್ಯಾಕ್ಟ್ ಅಂಬ್ರೆಲ್ಲ ಬ್ಯಾಗಲ್ಲಿ ಇಟ್ಕೊಳ್ಳೋವಂಥದ್ದು, ಅದು ತೊಗೊಂಬಂದರೆ ತುಂಬ ಅನುಕೂಲಕರವಾಗಿರುತ್ತೆ. ಸೊ ಎಲ್ಲಾದರೂ ಅಕಸ್ಮಾತ್ ತುಂಬ ಬಿಸಿಲಿದ್ದಾಗ ಛತ್ರಿ ಯೂಸ್ ಮಾಡ್ಕೊಬೋದು ತಾವೆಲ್ಲ. ಇಲ್ಲಾಂದ್ರೂ ನಡೆಯುತ್ತೆ, ಅದೇನು ಯಂಗ್ಸ್ಟರ್ಸ್ಗೇನು ಇಟ್ ಡಸಂಟ್ ಮೇಕ್ ಅ ಡಿಫ್ರೆನ್ಸ್, ಬಟ್ ಸೀನಿಯರ್ ಸಿಟಿಸನ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ. ಸೊ ಅಲ್ಲಿನ ಲೋಕಲ್ ಟೆಂಪಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗೋದು ಈ ಒಂದು ಗುಂಡೀಚಾ ಟೆಂಪಲ್ಲು, ಮತ್ತು ಈ ಬೇಡಿ ಹನುಮಾನ್, ಇಂದ್ರದ್ಯುಮ್ನ ಸರೋವರ, ಉದ್ಭವ ನರಸಿಂಹ ಟೆಂಪಲ್ಲು, ಮತ್ತು ಟೋಟಾ ಗೋಪಿನಾಥ್ ಅಂತ ಹಲವಾರು ಕಡೆ ನಾವು ಏನು ಪ್ಲ್ಯಾನ್ ಮಾಡಿದ್ದೀವೋ ಅದೇ ಥರ ಹೋಗ್ತೀವಿ. ನೀವು ಫುಟ್ವೇರು ಆದಷ್ಟು ಇನ್ಎಕ್ಸ್ಪೆನ್ಸಿವ್ ಫುಟ್ವೇರು ಧರಿಸ್ಕೊಳ್ಳಿ ಆಯಿತಾ. ಅದು ಕಳೆದೋದ್ರೂ ಚಿಂತೆ ಇಲ್ಲ ಅನ್ನೋವಂಥ ಒಂದು ಮನಸ್ಥಿತಿಯಿಂದ ಬನ್ನಿ. ಯಾಕಂದರೆ ಹಲವಾರು ಕಡೆ ಹೋಗ್ತೀವಿ, ಹಲವಾರು ದೇವಸ್ಥಾನ ಆಚೆ ನಾವು ಚಪ್ಪಲಿ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ. ಸೊ ಅಲ್ಲೇನು ಕಳ್ತನ ಆಗಲ್ಲ, ಅಕಸ್ಮಾತ್ ಹೋದ್ರೂ ಕೂಡ ಏನೂ ತೊಂದರೆ ಆಗಬಾರ್ದು, ನಿಮಗೆ ಮನಸ್ಸಿಗೆ ತುಂಬ ಹರ್ಟ್ ಆಗಬಾರ್ದು ಅಂತ ಒಂದು ಚಪ್ಪಲಿ ಹಾಕೊಂಡ್ಬನ್ನಿ ಆಯಿತಾ. ಖಂಡಿತ ಅದೊಂದು ನೋಡ್ಕೊಂಡು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಟ್ರೈನ್ ಜರ್ನಿಯಲ್ಲಿ ಎಸ್ಪೆಷಲಿ ಆಧಾರ್ ಕಾರ್ಡು ನೀವು ಕಂಪಲ್ಸರಿ ತರಲೇಬೇಕು. ID ಕಾರ್ಡ್, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಏನೋ ನೀವು ಕಾಪಿ ಕೊಟ್ಟಿರ್ತೀರ ನನಗೆ ಟೈಮ್ ಆಫ್ ಬುಕ್ಕಿಂಗ್ ಟೈಮಲ್ಲಿ ನೀವು ಹೆಸರು ಏನು ಕೊಟ್ಟಿರ್ತೀರೋ ಅದೇ ಹೆಸರಿನಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸು, ಅದರ ಆಧಾರ್ ಕಾಪಿ ಏನಿದ್ರೂ ತೊಗೊಂಬನ್ನಿ. ಅದನ್ನು ನಾವು ಅಲ್ಲಿ TT ಕೇಳ್ತಾರೆ, ಅವರು ಎನಿ ಟೈಮ್ ಬಂದೇ ಬರ್ತಾರೆ. ಆವಾಗ ಅಕಸ್ಮಾತಾಗಿ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಅವ್ರ ಹತ್ರ ಮಾತಾಡಲಿಕ್ಕೆ ಹಿಂದಿಯಲ್ಲಿ ಅಥವಾ ಈ ತೆಲುಗುಲಿ ಎಲ್ಲ ಮಾತಾಡ್ತಾರೆ ಅವರು. ಸೊ ಆವಾಗ ನಿಮಗೆ ಆ ಭಾಷೆ ಬಂದಿಲ್ಲ ಅಂದರೆ ಅಥವಾ ಇನ್ನೇನಾದರೂ ತೊಂದರೆ ಆದರೆ ಯಾವುದೇ ಸಮಸ್ಯೆ ಬಂದರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ನನಗೆ. ನಾನು ಯಾವುದೇ ಒಂದು ಕಂಪಾರ್ಟ್ಮೆಂಟಲ್ಲಿ ನನ್ನ ಎಲ್ಲಿರ್ತೀನೋ ಅಲ್ಲಿಂದ ಬಂದು TT ಹತ್ರ ನಾನು ಮಾತಾಡ್ತೀನಿ, ಏನು ತೊಂದರೆ ಬರೋಲ್ಲ ಅಂತ ಆಯಿತಾ. ಸೊ ಅದೊಂದು. ಮತ್ತು ಈ ಎಲೆಕ್ಟ್ರಿಕ್ ಕೆಟಲ್, ನಿಮಗೆ ಬಿಸಿ ನೀರು ಕುಡಿಯೋ ಒಂದು ಅಭ್ಯಾಸ ಇದ್ದರೆ ಬಿಸಿ ಇದು ಎಲೆಕ್ಟ್ರಿಕ್ ಕೆಟಲ್ ತೊಗೊಂಬನ್ನಿ. ರೂಮಲ್ಲಿ ಆ ಒಂದು ಫೆಸಿಲಿಟಿ ಇಲ್ಲ. ಜನರಲಿ ಆ ಒಂದು ಟೆಂಪ್ರೇಚರಲ್ಲಿ ಯಾರೂ ಬಿಸಿ ನೀರು ಕುಡಿಯೋಲ್ಲ. ಬಟ್ ನಿಮ್ಗೆ ಏನಾದರೂ ಅಭ್ಯಾಸ ಇದ್ದರೆ ಎಲೆಕ್ಟ್ರಿಕ್ ಕೆಟಲ್ ತೊಗೊಂಬನ್ನಿ, ಬಿಸಿ ನೀರು ಕುಡಿ ಆಯಿತಾ. ರೂಮಲ್ಲೇ ಆ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬರ್ತಾವೆ. ಬಟ್ ನೋ ಡ್ರಿಂಕಿಂಗ್ ಆಲ್ಕೋಹಾಲ್, ನೋ ಸ್ಮೋಕಿಂಗ್ ಆ್ಯಂಡ್ ಅವಾಯ್ಡ್ ನಾನ್ ವೆಜ್. ಅಲ್ಲಿ ಬೀಚ್ ಹತ್ರ ತುಂಬ ಹೋಟೆಲ್ಸ್ಗಳವೆ, ವೆಜ್ಜು ನಾನ್ ವೆಜ್ ಎರಡೂ ಸರ್ವ್ ಮಾಡ್ತಾರೆ. ಬಟ್ ಅವಾಯ್ಡ್ ಮಾಡಿ ಅಷ್ಟೇ, ನಾನು ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದು ಯಾಕಂದರೆ ನಾವು ಆಧ್ಯಾತ್ಮಿಕದ ಒಂದು ಟೂರ್ಗೆ ಹೋಗ್ತಾಯಿದ್ದೀವಿ. ಸೊ ಎಲ್ಲರಿಗೂ ಅದೇ ಒಂದು ಸತ್ವಗುಣ ಎಲ್ಲರಲ್ಲೂ ಇರಲಿ ಅಂತ ಒಂದು ಮನೋಭಾವ ಅಷ್ಟೇ. ಸೊ ಅದೊಂದು ಆಯಿತಾ. ವೆದರು 28 ಡಿಗ್ರಿಯಿಂದ 38 ಡಿಗ್ರಿ ಹೇಗಿದ್ರೂ ಇರ್ಬೋದು. ಐ ಮೀನ್ ಅರ್ಲಿ ಮಾರ್ನಿಂಗ್ಸು ತುಂಬ ಪ್ಲೆಸೆಂಟಾಗಿರುತ್ತೆ, ಕೂಲಾಗಿರುತ್ತೆ. ಮಧ್ಯಾಹ್ನ ಸ್ವಲ್ಪ ಬಿಸಿಲಿರುತ್ತೆ, ಸಂಜೆ ಹಾಗೆ ಕೂಲ್ ಡೌನ್ ಆಗುತ್ತೆ. ನಾವು ಅಲ್ಲಿ ಬೀಚ್ ಅಂದರೆ ಹತ್ರನೇ ಇರೋದ್ರಿಂದ ಅದು ಅಷ್ಟೊಂದು ಏನು ತೊಂದರೆ ಬರಲ್ಲ, ಬಟ್ ಮ್ಯಾನೇಜಬಲ್. ನಾವು ಬೆಂಗಳೂರಲ್ಲಿ ಹೇಗಿದೆಯೋ ಟೆಂಪ್ರೇಚರು ಅದೇ ಥರ ಇರುತ್ತೆ ಆಯಿತಾ. ಸೊ ಎಲ್ಲರೂ ದಯವಿಟ್ಟು ಡಿಸಿಪ್ಲಿನ್ ಅಂತ ಬಂದಾಗ ಸ್ಕೆಡ್ಯೂಲ್ ಏನಿದೆಯೋ ಆ ಸ್ಕೆಡ್ಯೂಲಿಗೆ ನೀವು ಬರಲೇಬೇಕಾಗುತ್ತೆ. ಇದು ಮಾತ್ರ ತುಂಬ ಸ್ಟ್ರಿಕ್ಟು. ನೀವು ಅದೇ ಟೈಮಿಗೆ ಇವಾಗ ಫಾರ್ ಎಕ್ಸಾಂಪಲ್ಲು ನೀವು ಅರ್ಲಿ ಮಾರ್ನಿಂಗ್ ನಾಳೆ ಬೆಳಿಗ್ಗೆ 3:45 ಎದ್ದು ಗೆಸ್ಟ್ ಹೌಸ್ ರಿಸೆಪ್ಷನ್ ಹತ್ರ ಎಲ್ಲ ಅಸೆಂಬ್ಲಿ ಆಗಬೇಕು ಅಂದರೆ ಆಗಲೇಬೇಕು. ಅಕಸ್ಮಾತ್ 10 ನಿಮಿಷ ಲೇಟ್ ಆದ್ರೂ 500 ಭಕ್ತರು ಆಲ್ರೆಡಿ ಕ್ಯೂನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ, ಅಷ್ಟು ರಶ್ ಇರುತ್ತೆ. ಬಟ್ ಅರ್ಲಿ ಮಾರ್ನಿಂಗ್ ದರ್ಶನನೇ ಬೆಸ್ಟ್ ದರ್ಶನ ಆಯಿತಾ.
ಸೊ ಅಲ್ಲಿ ಭಗವಂತನಿಗೆ ಹತ್ತಿರದನ್ನು ನೋಡೋ ಒಂದು ಸೌಭಾಗ್ಯ ಇರುತ್ತೆ ಅರ್ಲಿ ಮಾರ್ನಿಂಗ್ ಮಾತ್ರ. ಸೊ ಅದು ಆ ಒಂದು ಟೈಮಿಂಗ್ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ನಾನು ಹಲವಾರು ಟೈಮ್ಸು ಜಗನ್ನಾಥ್ಪುರಿಗೆ ಹೋಗಿ ಬಂದು ಮಾಡಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಹೇಳ್ತಾ ಇರೋದು. ಒಂದು ಸಲ ನಾನು ತೋರಿಸ್ಬಿಡ್ತೀನಿ ಹೇಗೆ ಎಂಟ್ರಿ ಆಗಬೇಕು, ಹೇಗೆ ಎಕ್ಸಿಟ್ ಆಗಬೇಕು ಅರ್ಲಿ ಮಾರ್ನಿಂಗ್ ದರ್ಶನ್ಗೆ. ಹೇಗೆ ಲೇಟ್ ನೈಟ್ ದರ್ಶನ ಇರುತ್ತೆ, 10 ಗಂಟೆ ಮೇಲೆ ಹೋದ್ರೂ ಕೂಡ ಅಲ್ಲಿ ಅಷ್ಟೊಂದು ರಶ್ ಏನಿರಲ್ಲ. ಸೊ ಮ್ಯಾನೇಜಬಲ್ಲು. ಸೊ ಅದಕ್ಕೂ ಹೇಗೆ ಎಂಟ್ರಿ ಹೋಗೋದು, ಎಕ್ಸಿಟ್ ಹೇಗೆ ಮಾಡೋದು ಅಂತ ಒಂದು ಸಲ ನಾನು ನಿಮಗೆ ಸೆಕೆಂಡ್ ಡೇ ತೋರಿಸ್ತೀನಿ. ಅದಾದಮೇಲೆ 3rd 4th ಡೇ ನೀವೇ ಹೋಗಿ ಬರ್ಬೋದು. ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಎಂಟ್ರಿ ಆಗೋದು, ಹೇಗೆ ಎಕ್ಸಿಟ್ ಆಗೋದು ಅಂತ. ಸೊ ಅದು ಆಪ್ಷನಲ್ಲಿ, ಏನು ಕಂಪಲ್ಸರಿ ಅಂತೇನಿಲ್ಲ. ಸೊ ಹೀಗಿರುತ್ತೆ. ಆಮೇಲೆ ಅಲಾರ್ನಾಥ್ ಹೋದಾಗ ವಾಪಸ್ ಬರ್ತಾ ನಾವು ಮಾರ್ಕಂಡೇಯ ಅಂತ ಒಂದು ದೇವಸ್ಥಾನ, ಶಿವನ ದೇವಸ್ಥಾನ ಹೋಗ್ತೀವಿ. ಅಲ್ಲಿಗೆ ಸ್ವಲ್ಪ ನಡ್ಕೊಂಡು ಹೋಗೋಕ್ಕೆ ಇರುತ್ತೆ. ಅಲ್ಲಿ ನಾನು ತಿಳಿಸಿಲ್ಲ ಹೇಗಿದ್ರು ನಾನು. ಸೊ ನಡ್ಕೊಂಡು ಹೋಗೋಕೆ ಆಗದೇ ಇರೋರು ಆ ಬಸ್ ಎಲ್ಲಿ ಪಾರ್ಕ್ ಮಾಡಿರುತ್ತೋ ಅಲ್ಲಿಂದ ದೇವಸ್ಥಾನದ ತನಕ ನೀವು ಆಟೋ ರಿಕ್ಷಾ ಮಾಡ್ಕೊಬೋದು. ಅದನ್ನು ನಾನು ನಿಮಗೆ ಅಲ್ಲೇ ತಿಳಿಸ್ತೀನಿ, ಆಯಿತಾ. ಸೊ ಎಲ್ಲೆಲ್ಲಿ ಜಾಸ್ತಿ ನಡೆಯೋದಿರುತ್ತೋ ಅಲ್ಲಲ್ಲಿ ನಾನು ಮುಂಚಿತವಾಗೇ ಹೇಳ್ತೀನಿ. ನೀವು ಕಿವಿ ಕೊಟ್ಟು ಕೇಳಬೇಕು ಅಷ್ಟೇ. ಆಗ ಏನೂ ತೊಂದರೆ ಬರಲ್ಲ. ಇಲ್ಲ ಸುಮ್ಮನೆ ನೀವೇ ಸೆಲ್ಫಿ ತೊಗೊಂಡು ಅಥವಾ ಬೇರೆ ನಿಮ್ಮದೇ ವೀಡಿಯೋ ಶೂಟಿಂಗು, ಇದು ಫೋಟೋ ಶೂಟಿಂಗ್ ಅಂತ ನೀವು ಹೋಗಿ ಆಮೇಲೆ ಸರ್ ನೀವು ಹೇಳೇ ಇಲ್ಲ ನನಗೆ ಅಂದಾಗ ಎಲ್ಲರಿಗೂ ಬೇಜಾರಾಗುತ್ತೆ ಅಲ್ವಾ. ಸೊ ಆ ಥರ ಒಂದು ಸಿಚುವೇಶನ್ ಖಂಡಿತ ಅವಾಯ್ಡ್ ಮಾಡೋಣ. ಆ ಸಿಚುವೇಶನ್ ಬರಬಾರ್ದು ಅಂತ ನಾನು ಮತ್ತೆ ಕಮ್ಯುನಿಕೇಷನ್ ಮಾಡಿರೋದನ್ನೇ ಡಾಕ್ಯುಮೆಂಟಲ್ಲಿ, ಈ ವಿಡಿಯೋ ಡಾಕ್ಯುಮೆಂಟಲ್ಲಿ, ಮತ್ತು ಅಲ್ಲಿ ಹೋದಾಗ ಯಾವ ಇನ್ಸ್ಟ್ರಕ್ಷನ್ ಇರುತ್ತೋ ಅಲ್ಲಿಗೆ ನೀವು ಪಾಲಿಸಬೇಕು. ನಿಮ್ಮ ಸಹಕಾರದಿಂದನೇ ಈ ಒಂದು ಯಾತ್ರೆ ಸಕ್ಸಸ್ಫುಲ್ ಆಗುತ್ತೆ, ಆಯಿತಾ. ಸೊ ನಿಮ್ಮ ಒಂದು ಸಹಕಾರ ಖಂಡಿತ ಬೇಕೇ ಬೇಕು. ಅಕಸ್ಮಾತ್ ನಿಮಗೆ ಏನಾದರೂ ಒಂದು ಅನಾನುಕೂಲ ಆಯಿತಾ ತಿಳಿಸಿ, ಮಾತಾಡಿ, ನನಗೆ ಕಮ್ಯುನಿಕೇಟ್ ಮಾಡಿ. ಆ ಬೆಸ್ಟ್ ಸಿಚುವೇಶನ್, ಆ ಒಂದು ಸಿಚುವೇಶನ್ನಲ್ಲಿ ಏನು ಮಾಡ್ಬೋದೋ ಅದನ್ನು ನಾವು ಖಂಡಿತವಾಗಿ ಮಾಡಿಕೊಡೋಣ. ಬಟ್ ನೀವು ಏನು ಕಮ್ಯುನಿಕೇಟ್ ಮಾಡ್ದಲೇ ನಿಮ್ಮದೇ ಓನ್ ಪ್ಲ್ಯಾನ್ಸ್ ಇಟ್ಕೊಂಡು ನೀವು ನಿಮ್ಮ ಗುಂಪು ಕಟ್ಕೊಂಡು ಇಲ್ಲ ನೀವೇ ಬೇರೆ ಕಡೆ ಹೋಗ್ತೀನಿ ಅಂದಾಗ ಆಗ ಎಂಟೈರ್ ಗ್ರೂಪಿಂದು ಸಮಸ್ಯೆ ಆಗೋಗುತ್ತೆ. ಸೊ ಒಬ್ಬರು 1 ನಿಮಿಷ ಲೇಟ್ ಆದ್ರೂ ಕೂಡ 1x50 ಏನೋ ಇವತ್ತು 54 ಜನ ಹೋಗ್ತಾ ಇದ್ದೀವಿ, ಆ 54 ಜನಕ್ಕೂ ತೊಂದರೆ ಆಗುತ್ತೆ, ಆಯಿತಾ. ಸೊ ಅದನ್ನು ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ತಾವು ದಯವಿಟ್ಟು ಆನ್ ಟೈಮ್ ಇರಬೇಕು, ಸ್ಕೆಡ್ಯೂಲ್ನ ಫಾಲೋ ಮಾಡಲೇಬೇಕು, ಆಯಿತಾ. ಅಕಸ್ಮಾತ್ ಏನಾದರೂ ಯಾರಿಗೂ ಆಗೋದು ಬೇಡ, ಬಟ್ ಏನಾದರೂ ಒಂದು ಆರೋಗ್ಯದಲ್ಲಿ ಏರುಪೇರು ಆದಾಗ ತಿಳಿಸ್ಕೊಡಿ. ಏನಾದರೂ ಆಲ್ಟರ್ನೇಟಿವ್ಸ್ ನೋಡೋಣ. ಆಲ್ಟರ್ನೇಟಿವ್ ಏನಾದರೂ ಇಲ್ಲ ಅಂದಾಗ ನೀವು ರೂಮಲ್ಲೇ ಇರ್ಬೋದು, ಆಯಿತಾ. ಸೊ ರೂಮಲ್ಲಿದ್ದು ಆರೋಗ್ಯ ಫಸ್ಟು ಪ್ರಿಫರೆನ್ಸು, ಆಯಿತಾ. ಯಾಕಂದರೆ ನಾವೆಲ್ಲ ಮನುಷ್ಯರು. ಸೊ ನಮ್ಮ ಆರೋಗ್ಯ ಚೆನ್ನಾಗಿದ್ರೇ ಮಾತ್ರ ಈ ಯಾತ್ರೆ ಮಾಡ್ಬೋದು, ಭಗವಂತನ ನೋಡೋದು ಎಲ್ಲ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಸ್ಕೆಡ್ಯೂಲ್ ಫಾಲೋ ಮಾಡೋದಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ಎಲ್ಲ ಹೇಳಿದ್ದೀನಿ, ಎಲ್ಲ ಕವರ್ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಆಫ್ಕೋರ್ಸ್ ಫುಡ್ಡಲ್ಲಿ ನಾನು ಹೇಳಿದ್ದೀನಿ ಏನು ಪ್ರೊವೈಡ್ ಮಾಡ್ತೀವಿ ಅಂತ. ಏನು ಪ್ರೊವೈಡ್ ಮಾಡಲ್ಲ ಅಂತ ನೀವು ಕೇಳಿದಾಗ ಆಫ್ಕೋರ್ಸ್ ನೋ ನಾನ್ ವೆಜ್ ಐಟಮ್ಸು, ನೋ ಟೀ, ಕಾಫಿ, ಇವೆರಡು ನಾವು ಪ್ರೊವೈಡ್ ಮಾಡಲ್ಲ. ಮಿಕ್ಕಿದೆಲ್ಲ ನೀವು ಚೇಂಜ್ ಕ್ಯಾರಿ ಮಾಡ್ಬೋದು. 10 ರೂಪಾಯಿ, 20 ರೂಪಾಯಿ, 5 ರೂಪಾಯಿ ಈ ಥರ ಒಂದು ಕಾಯಿನ್ಸು, ಚೇಂಜ್ ಎಲ್ಲ ಕ್ಯಾರಿ ಮಾಡಿದಾಗ ನಿಮ್ಮ ಜೊತೆ ತೊಗೊಂಬಂದಾಗ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಅಲ್ಲಿ ಪಾಂಡ ಅಂದರೆ ಅರ್ಚಕರು, ಪೂಜಾರೀಸ್ ನಾವೇನಂತೀವೋ, ಅಲ್ಲಿ ಅರ್ಚಕರು ನಾವೇನಂತೀವೋ ಅಲ್ಲಿ ಪಾಂಡಾಸ್ ಅಂತ ಹೇಳ್ತಾರೆ, ಆಯಿತಾ. ಆ ಪಾಂಡ ಅವರಿಗೆ ತಾವು ದಾನ ನೀಡಿದಷ್ಟು ಒಳ್ಳೆಯದೇ ಆಗುತ್ತೆ, ಆಯಿತಾ. ಬಟ್ ಕೆಲವು ಸಲ ಏನಾಗುತ್ತೆ ಅಂದರೆ ಒಂದಷ್ಟು ಜನ ದಾನ ಮಾಡಲ್ಲ. ಒಂದು 5 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ ದಾನ ಮಾಡದೇ ಇದ್ದಾಗ ಅವರು ಸ್ವಲ್ಪ ಆಕ್ರೋಶ ಆಗುತ್ತೆ, ಸ್ವಲ್ಪ ಸಿಟ್ಟಾಗುತ್ತೆ ಅವರಿಗೆ. ಬಟ್ ಏನೋ ನೀವು ಜಗಳ ಮಾಡೋಕ್ಕೆ ಹೋಗಬೇಡಿ. ಆಯ್ತಪ್ಪ, ನಾನು ಕೊಡೋಕ್ಕೆ ಆಗದೇ ಇಷ್ಟು, ನೀವು ಎಷ್ಟು ಕೊಡ್ತೀರೋ ಆಫ್ಕೋರ್ಸ್ ನೀವು 50 ರೂಪಾಯಿ ಕೊಡ್ಬೋದು, 5 ರೂಪಾಯಿ ಕೊಡ್ಬೋದು, 100 ರೂಪಾಯಿ ಕೊಡ್ಬೋದು, 1000 ರೂಪಾಯಿ ಕೊಡ್ಬೋದು. ಅವರು ತೃಪ್ತರಾಗಿದ್ದಾರೋ ಇಲ್ವೋ ಅದು ಭಗವಂತನಿಗೆ, ಅವ್ರ ಅರ್ಚಕರಿಗೆ ಗೊತ್ತು. ಸೊ ನನಗೆ ಕೊಡೋಕ್ಕಾಗೋದು ಇಷ್ಟೇ ಕಣಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಮಗೆ ಭಾಷೆ ಗೊತ್ತಿದ್ರು ಈ ಹಿಂದಿ ಏನೋ ಮಾತಾಡೋಕ್ಕೆ ಹೋಗ್ಬೇಡಿ.
ಸುಮ್ಮನೆ ಇದ್ಬಿಡಿ. ಅವರು ಸುಮ್ಮನೆ ಆಗ್ಬಿಡ್ತಾರೆ, ಇವನು ನಾನು ಮಾತಾಡ್ತಾ ಇರೋದು ಭಾಷೆ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ ಅವನಿಗೆ ಅಂತ, ಸುಮ್ಮನೆ ವೇಸ್ಟ್ ಆಫ್ ಟೈಮ್ ನನಗೂ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರೆ. ಅದೇ ಬೆಸ್ಟು, ಆಯಿತಾ. ಇಲ್ಲಾಂದರೆ ಸುಮ್ಮನೆ ವಾದ ವಿವಾದ ಮಾಡಿಕೊಂಡು ಬೇಕಾಗಿಲ್ಲ. ಯಾಕಂದರೆ ನಾವು ಇಲ್ಲಿ ಬಂದಿರೋದು ಭಗವಂತನ ನೋಡೋಕ್ಕೆ, ಎಂಜಾಯ್ ಮಾಡಲಿಕ್ಕೆ. ಎಂಜಾಯ್ ಖಂಡಿತ ಮಾಡೋಣ, ಭಗವಂತನ ನಾಮಸ್ಮರಣೆ ಮಾಡ್ಕೊಂಡು, ಜಪ ಮಾಡ್ಕೊಂಡು, ಕೀರ್ತನೆ ಮಾಡಿಕೊಂಡು, ಭಗವಂತನ ಭಾಗವತ ಓದ್ಕೊಂಡು, ಕೇಳಿಕೊಂಡು, ಹರಿಕತೆ ಕೇಳಿ ಎಲ್ಲ ಖಂಡಿತ ಜಾಲಿ ಮಾಡೋಣ, ಆಯಿತಾ. ಅದು ಖಂಡಿತ ಇದೇ ಇರುತ್ತೆ. ಆದರೆ ಜಗಳ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ಲೋಕಲ್ಸ್ ಹತ್ರ ಎಲ್ಲ. ಮತ್ತು ನಿಮ್ಮ ಮೆಡಿಸಿನ್ಸು, ಫಸ್ಟ್ ಏಡ್ ಕಿಟ್ಟು ಖಂಡಿತ ಇದ್ದೇ ಇರುತ್ತೆ ನಮ್ಮಲ್ಲಿ. ಬಟ್ ನಿಮ್ಮ ಎವ್ರಿ ಡೇ ಮೆಡಿಸಿನ್ಸ್ ಏನು ತೊಗೊಂಡಿರ್ತೀರೋ ಖಂಡಿತ ತೊಗೊಳ್ಳಿ. ಎಮರ್ಜೆನ್ಸಿ ಸ್ನ್ಯಾಕ್ಸ್ ಅಂದರೆ ನಾವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಕೊಡ್ತೀವಿ. ಅದರ ಮಧ್ಯದಲ್ಲಿ ಹೊಟ್ಟೆ ಹಸಿಯುತ್ತೆ ಸಂಜೆ ಹೊತ್ತು, ಏನೋ ಒಂದು ನಾವು ಮನೇಲಿದ್ದರೆ ಬೋಂಡಾನೋ ಬಜ್ಜಿನೋ ಅಥವಾ ಒಂದು ಕುರುಕು ಮುರುಕು ಅಂತ ತಿಂತಾಯಿರ್ತೀವಿ. ಬಟ್ ಟ್ರಾವೆಲಿಂಗಲ್ಲಿದ್ದಾಗ ಅದೆಲ್ಲ ಆ್ಯಕ್ಸೆಸ್ ಮಾಡೋದು ತುಂಬ ಡಿಫಿಕಲ್ಟು, ತುಂಬ ಕಷ್ಟ. ಏನಕ್ಕೆ? ಅಫ್ಕೋರ್ಸ್ ನಮ್ಮ ಥರ ಅಂದರೆ ಸೌತ್ ಇಂಡಿಯನ್ಸ್ ಥರ ಊಟ ಮಾಡೋ ಒಂದು ಆ ಶೈಲಿ ಇರುತ್ತಲ್ಲ, ಅದೆಲ್ಲೂ ಬರಲ್ಲ, ಆಯಿತಾ. ನಮ್ಮ ಅಡುಗೆ ಟೇಸ್ಟು ಬೇರೆ ಸ್ಟೇಟಲ್ಲಿ ಸಿಗೋಲ್ಲ. ಅವ್ರದ್ದೇ ಒಂದು ಸ್ವಾದ, ಅವ್ರದ್ದೇ ಒಂದು ಟೇಸ್ಟ್ ಇರುತ್ತೆ. ಅಲ್ಲಿನ ಲೋಕಲ್ ಕ್ಯೂಸಿನ್ನು, ಅಲ್ಲಿನ ಲೋಕಲ್ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾವು ಹೋಗ್ತಾ ಇರೋದು. ಸೊ ಆ ಥರ ಇದ್ದಾಗ ನಮ್ಮ ಮನೆ ಊಟ ನಾವು ಖಂಡಿತ ಮಿಸ್ ಮಾಡ್ಕೊತೀವಿ, ನಿಜ ಅಲ್ವಾ? ಯಾವುದೇ ಒಂದು ಒಬ್ಬ ವ್ಯಕ್ತಿನೋ ಇಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು ಖಂಡಿತ ಆ ಒಂದು ಇದ್ದೇ ಇರುತ್ತೆ, ಏನೋ ಅಂದರೆ ನಮ್ಮ ಮನೆ ಊಟ ಅಂತ. ಸೊ ನಥಿಂಗ್ ಕ್ಯಾನ್ ರೀಪ್ಲೇಸ್ ದಟ್. ಸೊ ಆ ಒಂದು ಮನೆ ಊಟ ಮಿಸ್ ಆದಾಗ ನಾವಲ್ಲಿ ಏನೇ ಕೊಡ್ಸಿದ್ರು, ಸಾರ್ ಉಪ್ಪು ಸರಿ ಇಲ್ಲ, ಉಪ್ಪು ಜಾಸ್ತಿ ಇದೆ, ಉಪ್ಪು ಕಮ್ಮಿ ಇದೆ, ಇದರ ಖಾರ ಇಲ್ಲ, ಇದರಲ್ಲಿ ಆ ಮಸಾಲ ಸಾಂಬಾರಾಗಿ ಹಾಕಿರೋ ಮಸಾಲನೇ ನಮ್ಮ ಥರ ಟೇಸ್ಟ್ ಇಲ್ಲ ಅಂತ ಎಲ್ಲ ಕಂಪ್ಲೇಂಟ್ಸ್ಗಳು ಬಂದೇ ಬರುತ್ತೆ ಸಾಮಾನ್ಯವಾಗಿ. ಅದು ನಮ್ಗೆ ಗೊತ್ತಿರೋದೆ. ಬಟ್ ಅದನ್ನ ಏನು ಮಾಡೋಕ್ಕಾಗುತ್ತೆ? ಆದಷ್ಟು ನಾನು ಅಲ್ಲಿ ಫೈನಲೈಸ್ ಮಾಡಿರೋದು ಸೌತ್ ಇಂಡಿಯನ್ ಹೋಟೆಲ್, ಆಯಿತಾ. ಸೊ ನಮ್ಮ ಸೌತ್ ಇಂಡಿಯನ್ ಶೈಲಿಯ ಪ್ರಕಾರ ಹೇಗೆ ಒಂದು ಊಟ ಅಂದರೆ ಅನ್ನ, ಸಾಂಬಾರು, ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟು ಏನಿರುತ್ತೋ ಇಡ್ಲಿ, ವಡೆ, ಪೂರಿ, ಉಪ್ಪಿಟ್ಟು, ಒಂದಿನ ರೈಸ್ ಬಾತು, ಆ ಥರ ಒಂದು ಇರುತ್ತೆ. ಬಟ್ ಸಾಮಾನ್ಯವಾಗಿ ಅವರು ಇಡ್ಲಿ ಚೆನ್ನಾಗಿ ಮಾಡ್ತಾರೆ, ಇಡ್ಲಿ ವಡೆ ಚೆನ್ನಾಗಿ ಮಾಡ್ತಾರೆ. ಅದಿಲ್ಲ ಅಂದರೆ ಆಲ್ಟರ್ನೇಟಿವು ನಾವು ರೈಸ್ ಬಾತು ಅಂತ ಆ ಥರ ಏನೋ ಒಂದು ಮಾಡ್ತೀವಿ. ಆಫ್ಕೋರ್ಸ್ ಆ ಥರ ಇದ್ದಾಗ ಆ ಒಂದು ಒರಿಯಾ ಕಲ್ಚರ್ದು ಒಂದು ಸ್ವಾದ ಇದ್ದೇ ಇರುತ್ತೆ. ಅವ್ರು ಸೌತ್ ಇಂಡಿಯನ್ ಕುಕ್ ಆಗಿದ್ರೂ ಕೂಡ ಮಸಾಲ ಅವರು ನಾವು ಆ್ಯಕ್ಚುಲಿ ಸಾಂಬಾರು ಪುಡಿ, ರಸಂ ಪುಡಿ ಎಲ್ಲ ತೊಗೊಂಡು ಹೋಗ್ತೀವಿ ಇಲ್ಲಿಂದ. ಬಟ್ ಅವ್ರು ಮಾಡೋ ಒಂದು ಶೈಲಿ ಸ್ವಲ್ಪ ಚೇಂಜ್ ಆದ್ರೂ ಕೂಡ ಅದು ಬೇರೆ ಥರ ಒಂದು ಸ್ವಾದ ಕೊಡುತ್ತೆ. ಬಟ್ ಆಫ್ಕೋರ್ಸ್ ಅದೂ ತುಂಬಾ ಚೆನ್ನಾಗಿರುತ್ತೆ. ನೀವು ಆ್ಯಕ್ಚುಲಿ ನೋಡಿದಾಗ ಜಗನ್ನಾಥಪುರಿ ಕ್ಷೇತ್ರ ಬಂದು ಅನ್ನಕ್ಷೇತ್ರ. ಸೊ ಆ ಅನ್ನಕ್ಷೇತ್ರದಲ್ಲಿ ಇಲ್ಲಿ ತನಕ ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ಮಾಡಿದ್ದೀನಿ, ಅಲ್ಲಿ ಟೇಸ್ಟು ಹೆಚ್ಚು ಕಮ್ಮಿ ಅಂತ ಎಲ್ಲ ಹೇಳ್ತಾರೆ. ಬಟ್ ಈ ಕ್ಷೇತ್ರದಲ್ಲಿ ಒಂದು ಸ್ವಾದ ನಾವು ಮಾಡ್ತೀವಲ್ಲ, ಸೊ ಆ ಒಂದು ಟೇಸ್ಟು ತುಂಬ ಯೂನಿಕ್ ಆಗಿರುತ್ತೆ, ಮನಸ್ಸಿಗೆ ತೃಪ್ತಿ ಆಗುತ್ತೆ. ಯಾಕಂದರೆ ಅದು ನಾವು 7 ದಿನ ಕೊಡೋದು ಆಲ್ಮೋಸ್ಟ್ ನಾವು ಫಸ್ಟ್ ಡೇ ಇಲ್ಲಿ ಜಗನ್ನಾಥಪುರಿ ಟೋಟಾ ಗೋಪಿನಾಥಲ್ಲಿ ಊಟ ಆಗುತ್ತೆ. ಒಂದಿನ ಜಗನ್ನಾಥಪುರಿ ಆನಂದ ಬಜಾರ್ ಅಲ್ಲೊಂದು ಮಧ್ಯಾಹ್ನದ ಊಟ ಆಗುತ್ತೆ. ನೆಕ್ಸ್ಟು ಭುವನೇಶ್ವರಲ್ಲಿ ಅನಂತ ವಾಸುದೇವ ಅಂತ ಇದ್ದಾರೆ, ಆ ದೇವಸ್ಥಾನದಲ್ಲಿ ಊಟ ಆಗಿರುತ್ತೆ ಮಧ್ಯಾಹ್ನದ್ದು. ಯಾಕಂದರೆ ಭಗವಂತನೇ ತುತ್ತು ಒಂದು ಅನ್ನವನ್ನು ಸ್ವೀಕಾರ ಮಾಡಿರೋದು, ನಮಗೆ ಪ್ರಸಾದವನ್ನಾಗಿ ಮಾಡಿಕೊಡೋದು, ಅದು ಒಂದು ದೊಡ್ಡ ಕಥೆ ಇದೆ. ಹೇಗೆ ಈ ಒಂದು ಪ್ರಸಾದ ಅಂತ ಒಂದು ಕಾನ್ಸೆಪ್ಟ್ ಹೇಗೆ ಶುರುವಾಯಿತು, ಅದು ಆಫ್ಕೋರ್ಸ್ ಜಗನ್ನಾಥಪುರಿಯಿಂದನೇ ಶುರುವಾಗಿದ್ದು. ಜಗನ್ನಾಥ ಹೇಗೆ ಅವನ ಉಚ್ಛಿಷ್ಟ, ಅವನ ಪ್ರಸಾದ ನಮಗೆ ಹೇಗೆ ಒದಗಿಸ್ಕೊಡ್ತಾನೋ, ಅದು ಹೇಗೆ ನಮಗೆ ಅದು ತಿಂದಿದ್ದೆ ಹೊಟ್ಟೆಗೆ ಮಾತ್ರ ಅಲ್ಲದೆ ಮನಸ್ಸಿಗೂ ಒಂಥರ ತೃಪ್ತಿ ಕೊಡುತ್ತೋ, ಆ ಒಂದು ಕ್ಷೇತ್ರನೇ ಅನ್ನಕ್ಷೇತ್ರ ಶ್ರೀ ಜಗನ್ನಾಥಪುರಿ. ಸೊ ಇಲ್ಲಿ ಬಂದು ಊಟದ ಕಂಪ್ಲೇಂಟು ಇಲ್ಲಿ ತನಕ ಬಂದಿಲ್ಲ. ಇವಾಗ ತನಕ ಎಷ್ಟೋ ಯಾತ್ರೆಗಳು ಮಾಡಿದ್ದೀವಿ, ಬೇರೆ ಕಡೆ ಇರುತ್ತೆ, ಬಟ್ ಇಲ್ಲಿ ಮಾತ್ರ ಆ ಥರ ಒಂದು ಕಂಪ್ಲೇಂಟ್ಸ್ ಇಲ್ಲ. ನಿಮಗೂ ಆ ಥರ ತುಂಬ ಚೆನ್ನಾಗಿದೆ, ಊಟ ತುಂಬ ಚೆನ್ನಾಗಿರುತ್ತೆ ಅಂತ ನಿಮಗೂ ಒಂದು ಫೀಲಿಂಗ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಏನೇ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಹಾಕಿ ನನಗೆ 1-on-1.
ನಾನು ಏನೇ ಒಂದು ಪ್ರಶ್ನೆ ಇದ್ರೂ ಅಲ್ಲಿ ನಾನು ಇಮಿಡಿಯೇಟಾಗಿ ನಿಮ್ಗೆ ಆನ್ಸರ್ ಕೊಡ್ತೀನಿ. ಸೊ ಹೀಗಿದೆ ಇದು ಎಕ್ಸ್ಟೆಂಪೋರ್, ಅಂದರೆ ಜಸ್ಟು ವಿಡಿಯೋ ಆನ್ ಮಾಡಿ ನಿಮಗೆ ಈ ಥರ ಇನ್ಸ್ಟ್ರಕ್ಷನ್ ಕೊಡೋಣ ಅಂತ ಅನ್ನಿಸ್ತು. ಆಫ್ಕೋರ್ಸ್ ಮೇನ್ ಪಾಯಿಂಟ್ಸ್ ಎಲ್ಲ ಒಂದು ಬರೆದಿಟ್ಕೊಂಡಿದ್ದೆ, ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆದರೂ ನಿಮ್ಗೇನಾದರೂ ಒಂದು ಪ್ರಶ್ನೆ ಇದ್ದಾಗ ಖಂಡಿತ ಹೇಳಿ, ನಾನು ಅದನ್ನು ಬಗೆಹರಿಸ್ತೀನಿ. ಸೊ ಅಲ್ಲಿ ತನಕ ಜೈ ಜಗನ್ನಾಥ್, ಜೈ ಬಲದೇವ, ಜೈ ಸುಭದ್ರ, ಜೈ ಸುದರ್ಶನ, ಜೈ ಭಕ್ತ ಹನುಮಾನ್, ಜೈ ಗರುಡದೇವ್, ಅನಂತ ಕೋಟಿ ವೈಷ್ಣವ ವೃಂದಕಿ ಜೈ. ನಮಸ್ತೆ.